ಹೇಳ್ರಿ ರಮ್ಲಸ್ಮಕ್ಕ. ಏನು ಸಮಸ್ಯೆ? ಏನು ಸಮಸ್ಯೆ ಆಗೈತೆ? ಏನೋ ಸಮಸ್ಯೆ ಆಗಿದೆ, ಬಗೆಹರಿಸ್ಕೊಂಡ್ ಕೊಡ್ ಬರ್ರಿ ಗೌಡ್ರಿ ಅಂತೇಳಿ ಕರೆದ್ರಲ್ಲ. ಏನಾಗೈತೆ? ಏನಪ್ಪ ಬಾಲಪ್ಪ ರತ್ನಮ್ಮ. ನಾನು ಸುಮ್ಮನೆ ನೋಡಕ್ಕೆ ಹೋಗಿದ್ದೆ ಗೌಡ್ರಿ. ಈಗ ಹೊಸ ಪಾತ್ರೆ ಸಾಮಾನುಗಳೆಲ್ಲ ತಗೊಂಬಂದಿದ್ರು, ನೋಡಕ್ಕೆ ಹೋಗಿದ್ದೆ. ಅದಕ್ಕೆ ಕಳ್ಳರು ಅಂತ ಹೇಳಿ ಸುಮ್ಮನೆ ಮಾತಾಡ್ತಾರೆ. ಸುಮ್ಮನಿರಿ ಅಕ್ಕ, ಒಂದು 5 ನಿಮಿಷ ಸುಮ್ಮನಿರಿ. ಫಸ್ಟು ನಾನು ಇವ್ರಿಗೆ ಏನಾಯಿತು ಏನು ಎತ್ತ ಅಂತೇಳಿ ಪಂಚಾಯತಿಗೆ ಹಾಕಿರೋರ ಹತ್ರ ಅದೆಲ್ಲ ಏನು ಮ್ಯಾಟ್ರ್ ಅಂತ ತಿಳ್ಕೊಬೇಕು ನಾನು. ತಿಳ್ಕೊಂಡಲ್ಲೇ ನಾನು ಮಾತಾಡೋಕ್ಕಾಗಲ್ಲ. ತಿಳ್ಕೊಬೇಕು ಏನಾಗೈತೆ, ಏನು ವಿಚಾರವಾಗಿದ್ದು ಗಲಾಟೆ, ಯಾಕೆ ಹಿಂಗಾಯಿತು ಏನು ಎಲ್ಲನ ತಿಳ್ಕೊಬೇಕು. ನೀವು ಮಧ್ಯದಲ್ಲಿ ಮಾತಾಡಬೇಡ್ರಿ, ಸರಿನಾ? ನಾನೆಲ್ಲ ಫಸ್ಟ್ ಕ್ಲಿಯರಿಟಿಗೆ ಏನಾಗಿದೆ ಏನು ಯಾರು ತಪ್ಪು ಅಂತ ನಾನು ತಿಳ್ಕೊಬೇಕು. ನಿಮ್ಮನ್ನು ಮಾತಾಡ್ಸೋವರೆಗೂ ನಿಮ್ಗೆ ಸುಮ್ಮನಿದ್ದು ಬಿಡಿ. ಇವ್ರು ಏನು ಹೇಳ್ತಾರೆ ಕೇಳೋಣ. ಯಾವುದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ ಏನು, ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಏನಮ್ಮ ಲಕ್ಷ್ಮಕ್ಕ, ಏನು ಸಮಸ್ಯೆ? ಏನಪ್ಪ ಏನು? ಎಲ್ಲ ನಿಮ್ಮ ಅಮ್ಮನ ಮೇಲೆ ಏನೋ ಕಂಪ್ಲೇಂಟ್ ಐತಿ ಅಂತ ಹೇಳ್ತಿದ್ರಿ. ಮತ್ತೆ ಇವಾಗ ಅವ್ರ ಮನೆಯಾಗ ಇರೋಕ್ಕಾಗಲ್ಲ ನಮಗೆ ಅಂತೇಳಿ ಗಂಡ ಹೆಂಡತಿ ಬೇರೆ ಇದ್ದಾರೆ. ನಿಮ್ದಿರಲ್ಲ, ಎಲ್ಲ ಕೂಕೊಂಡ್ರೆ ನಿಂತ್ಕೊಂಡ್ರೆ ನಮಗೆ ನಿಮ್ದಿರಲ್ಲ, ನಾವಿಬ್ರು ಬೇರೆ ಇರ್ತೀವಿ ಅಂತ ಅವ್ರಿಗೆ ಯಾಕೆ ಇಷ್ಟ ಆಗಲಿಲ್ವಂತೆ. ಗಂಡ ಹೆಂಡತಿ ಇಬ್ಬರು ಬಂದು ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ದಾರೆ. ಅವ್ರ ಎಮ್ಮೆ ಅವ್ರು ಮಾರ್ಕೊಂಡ್ರು. ಅವಳು ಕಾದಿದ್ಲು, ಅವಳ ಎಮ್ಮೆ ಅವಳು ನೋಡ್ಕೊಂಡಿದ್ಲು. ಇವತ್ತು ಅವ್ರು ಹಾಲು ಮೊಸರಿನ ದುಡ್ಡೆಲ್ಲ ತಗೊಂಡ್ರು, ಅದನ್ನೇನು ಅವಳು ಕೇಳಲಿಲ್ಲ. ಅವಳ ಎಮ್ಮೆ ಇವತ್ತು ಅವ್ರ ತವ್ರ ಮನೆಯ ದುಡ್ಡಿಂದ ಎಮ್ಮೆ ಏನು ತಾಣಿದ್ರು ಅದನ್ನ ಅವಳು ಎಮ್ಮೆ ಮಾರ್ಕೊಂಡು ದುಡ್ಡು ಇಕ್ಕೊಂಡ್ಲು. ಈ ಅಮ್ಮ ಎಮ್ಮೆ ಮಾರಿ ದುಡ್ಡು ಇಕ್ಕೊಂಡವಳಲ್ಲ ಅಂಬ ಒಂದು ಇದಕ್ಕೆ ಇವ್ರೇನಂದ್ರು, ಹೋಗಿ ಪಾತ್ರೆ ಸಾಮಾನೆಲ್ಲ ಕೇಳಿರು, ಕೊಡಲಿಲ್ಲ. ಒಂದು ಪಾತ್ರೆ ಸಾಮಾನು ಕೊಡಲಿಲ್ಲ, ಒಂದು ಚಮಚ ಕೊಡಲಿಲ್ಲ, ಯಾತು ಕೊಡಲಿಲ್ಲ. ಇಲ್ಲ ನಾವು ಯಾತು ಕೊಡಲ್ಲ ಹಂಗೆ ಹಿಂಗೆ ಅಂತೇಳಿ ಬೈದರು. ಅದಕ್ಕೆ ಕೊಡ್ರೆ ಇವ್ರೇನು ಮಾಡಿರು, ಎಮ್ಮೆ ಮಾರಿರೋ ದುಡ್ಡು ಹೆಂಗೂ ಐತಲ್ಲ ಅಂತೇಳಿ ಮನೆಯವೆಲ್ಲ ಹೊಸ ಹೊಸ ಕುಕ್ಕರು ಮಿಕ್ಸಿ ಎಲ್ಲ ತಗೊಂಬಂದ್ರೆ ಈ ಅಮ್ಮ ಎಂಥ ಬದುಕು ಮಾಡಬೇಕು? ಅವನ್ನೆಲ್ಲ ಹೊತ್ಕೊಂಡು ಹೋಗೋದು. 3 ಕುಕ್ಕರ್ ನಾನೇ ಕರ್ಕೊಂಡೋಗಿ 12 ಬಾಕ್ಸ್ 6 ಹೊಸ ಬಾಕ್ಸ್ ಹೊತ್ಕೊಂಡು ಹೋಗೈತೆ. ಹಾಗೆ 3 ಕುಕ್ಕರ್ ಹೊತ್ಕೊಂಡು ಹೋಗೈತೆ. ಒಂದು ಮಿಕ್ಸಿ 5,000 ರೂಪಾಯಿ. ನಾನು ಅಗ್ಲೆಲ್ಲ ಕೆಡ್ತಾವೆ, ಚೆನ್ನಾಗಿರೋ ತಗೊಂಡ್ರೆ ಅಗ್ಲೆಲ್ಲ ಏನು ರಿಪೇರಿಗೆ ಬರೋಲ್ಲ, ಜಾರು ಎಲ್ಲ ಚೆನ್ನಾಗಿರ್ತವೆ ಅಂತೇಳಿ 5,000 ರೂಪಾಯಿ ಮಿಕ್ಸಿ ಕೊಡಿಸಿದ್ದೆ. 5,000 ರೂಪಾಯಿ ಮಿಕ್ಸಿನೂ 3 ಕುಕ್ಕರು 6 ಬಾಕ್ಸ್ ಎಲ್ಲ ಹೊತ್ಕೊಂಡು ಹೋಗೈತೆ. ಹೊತ್ಕೊಂಡು ಹೋಗಿರೋದಲ್ದಲೇ ತಿರುಗಿ ಬಂದು ಮನೆಯೆಲ್ಲ ಚೆಕ್ ಹೊಡಿತೈತಿ. ಎಮ್ಮೆ ಮಾರಿರೋ ದುಡ್ಡು ಎಲ್ಲೈತೆ ಏನು ಅಂತ ಚೆಕ್ ಹೊಡಿತೈತಿ. ಇಂಥವು ಯಾತಕ್ಕೆ ಮಾಡಬೇಕು? ಮಗ ಸೊಸೆ ಮೇಲೆ ಪ್ರೀತಿನೇ ಇಲ್ಲ ಅಂತೇಳಿ ಏನು ಬೇರೆ ನಮಗೆ ಅವ್ರ ಎಮ್ಮೆ ಅವ್ರು ಮಾರ್ಕೊಂಡು ಇಟ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ರಲ್ಲ. ಅವರ ಎಮ್ಮೆ ಅವ್ರು ಮಾರ್ಕೊಂಡು ಇಟ್ಕೊಂಡು ಮಗ ಸೊಸೆನೇ ಸೈಜ್ಗೆ ಮಲವಲ್ಲ ಇವರು. ಬಂದು ಮನೆಯಾಗೆಲ್ಲ ಹುಡ್ಕಾಡ್ತಾ ಇದ್ದಾರೆ, ದುಡ್ಡು ಎಮ್ಮೆ ಮಾರಿರೋ ದುಡ್ಡೆಲ್ಲ ಐತೆ ಹೊತ್ಕೊಂಡು ಹೋಗೋಣ ಅಂತ. ಅವನಾದರೆ ಮಗ, ಇವರಾದ್ರೆ ಮಗ ಅಲ್ಲ. ಅವಳಾದ್ರೆ ಸೊಸೆ, ಇವಳಾದ್ರೆ ಸೊಸೆ ಅಲ್ವಾ? ಹೇಳ್ರಿ ಗೌಡ್ರಿ, ಇದಕ್ಕೆ ನೀವೇನು ಹೇಳ್ತೀರ? ಬಂದು ಆ ಎಮ್ಮ ಹಂಗೆಲ್ಲ ಚೆಕ್ ಮಾಡಿದ್ದು ತಪ್ಪು ತಾನೆ? ಸುಮ್ಮನಿರ್ಬೇಕು ತಾನೆ? ಅವ್ರು ಹೆಂಗೆ ಬಂದು ಬೇರೆ ಮಾಡ್ಕೊಂಡು ಇದ್ದಾರೆ. ಈಗ ಗೌಡ್ರೆ ಅಲ್ಲಿದ್ದಿದ್ರೆ ನನಗೆ ದಿನ ಎಮ್ಮೆ ಕಾದು ಸಾಕಾಗಿತ್ತು. ನಮ್ಮಪ್ಪ ಈಗ ನಮ್ಮಮ್ಮ ಈಗ ಸೆನಕ್ಕಿಲ್ಲ ಅಂದರೆ ಒಂದಿನ ಹೋಗಿ ನೋಡ್ಕೊಂಬರಂಗಿಲ್ಲ, ಒಂದಿನ ತವ್ರ ಮನೆಗೆ ಹೋಗಿದ್ದು ಬರೋಂಗಿಲ್ಲ. ಅಂಥ ಕಷ್ಟ ಆಗಿತ್ತು ನಮಗೆ. ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ. ಹಿಂಗಾದ್ರೆ ಆಗಲ್ಲ ಅಂತೇಳಿ ನಮ್ಮ ಪಾಡಿಗೆ ನಾವು ಬೇರೆ ಬಂದ್ವಿ. ಬೇರೆ ಇರೋಣ, ಬೇರೆ ಇರೋದ್ರೆ ಯಾವುದಿರಲ್ಲ, ನಮ್ಮನ್ನ ನಾವು ಉಣ್ಣಕ್ಕಾಗುತ್ತೆ. ಅವ್ರೇನು ಕೊಡ್ದಿದ್ರು ಓಟೆ ಅಂತೇಳಿ. ಈಗ ಅವರು ಭಾಗ ಕೊಡಲ್ಲ ಅಂದರು, ಬೇಡ ಅಂತೇಳಿ ಒಂದು ಪಾತ್ರೆನೂ ಕೊಡಲಿಲ್ಲ, ಯಾತ ಕೊಡಲಿಲ್ಲ. ನಮ್ಮ ಪಾಡಿಗೆ ನಾವು ಬಂದು ಬೇರೆ ಮಾಡ್ಕೊಂಡು ಉಣ್ತಾಯಿದ್ದೀವಿ. ಬೇರೆ ಮಾಡ್ಕೊಂಡು ಉಂಡ್ರು ಯಾಕಿಂತ ಮಾಡ್ಬೇಕು ಗೌಡ್ರೆ? 3 ಕುಕ್ಕರು ಮಿಕ್ಸಿ ಎಲ್ಲ ಹೊತ್ಕೊಂಡು ಹೋದ್ಮೇಲೂ ಬಂದು ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಹಿಂಗೆ ಮಾಡೋಕ್ಕೆ ಸರಿನೇ? ಹೇಳ್ರಿ ನೀವೇನೆ, ಯಾಕೆ ಹಿಂಗೆ ಮಾಡಬೇಕು? ನಮ್ಮ ಪಾಡಿಗೆ ನಾವು ಬೇರೆ ಇದ್ದೀವಿ ಅಂದಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ಅವ್ರ ಊರಾಗಿಂತ ಬದುಕು ಮಾಡಿಕೊಡ್ದು. ನಾವು ಬಿಡು ಅಂತೇಳಿ ಸುಮ್ಮನಾಗಿದ್ದೀವಿ. ಇನ್ನೊಬ್ರು ಯಾರಾದರೂ ಆಗಿದ್ರು ಸುಮ್ಮನೆ ಆಗ್ತಿರ್ಲಿಲ್ಲ, ಕೇಸ್ ವಾಪಸ್ ತಗೊಂತಿರ್ಲಿಲ್ಲ. ಅಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಇವರು. ಎಮ್ಮೆ ಮಾರ್ಕೊಂಡವನೇ, ಎಮ್ಮೆ ಮಾರಿದಾಳೆ ಅಂತ. ನನ್ನ ಹೆಂಡ್ತಿ ದುಡ್ಡೇ, ಅವರು ತವ್ರ ಮನೆಯವ್ರು ಕೊಟ್ಟಿರೋ ದುಡ್ಡೇ ಅವಳು ನೋಡ್ಕೊಂಡಿರೋದಕ್ಕೆ, ಇವಾಗ ಅವಳು ಕಷ್ಟಪಟ್ಟಿರೋದಕ್ಕೆ ಇವತ್ತು 12 ಎಮ್ಮೆ ಆಗಿರೋದು. ಕಷ್ಟಪಟ್ಟು 12 ಎಮ್ಮೆ ಸಂಪಾದನೆ ಮಾಡಿರೋದಕ್ಕೆ ಇವತ್ತು ದುಡ್ಡು ಅವಳು ಇಕ್ಕೊಂಡಿರೋದು ಎಮ್ಮೆ ಮಾರಿ. ಅದಕ್ಕೆ ಒಟ್ಟು ಹುರ್ಕೊಂಡು ಓದ್ಕೊಂಡು ಹೋಗಕ್ಕೆ ಬಂದರೆ ವಯಸ್ಸು ಸರಿಯಾಗಿರಬೇಕು ಅಲ್ಲ? ಏನ್ರಿ ಸತ್ಯಕ್ಕವ್ರೆ, ನೀವು ಇಂಥ ಕೆಲಸ ಮಾಡೋಕ್ಕೆ ಗೊತ್ತಾಗೋದಿಲ್ವಾ? ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ಹಿಂಗೆ ಕೆಲಸ ಮಾಡೋಕ್ಕೆ ಏನೋ ಅನ್ಸೋದಿಲ್ವ ನಿಮಗೆ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಹಿಂಗೆ ಮಾಡಬಾರ್ದು, ಸರಿ ಇರೋದಿಲ್ಲ. ಏನು ನೀವು ಹಿಂಗೆ, ಅಯ್ಯೋ, ಎಷ್ಟಾದ್ರೂ ಸ್ವಲ್ಪ ಲಿಮಿಟಾಗಿರಬೇಕು. ಅವ್ರ ಪಾಡಿಗೆ ಅವರು ಏನೋ ಬೇರೆ ಮನೆ ಮಾಡ್ಕೊಂಡು ಇದ್ದಾರಂತಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ಯಾಕೆ ಈ ರೀತಿ ಎಲ್ಲನ? ಅಲ್ಲ ಗೌಡ್ರೆ, ಅಲ್ಲ ನಾವು ಸುಮ್ಮನೆ ಏನಕ ಹೋಗಿರ್ತೀವಿ ನನ್ನ ಮಗನ ಮಾತಾಡ್ಸೋಣ ಅಂತ. ನನಗೇನೋ ಸೊಸೆ ಮೇಲೆ ಆಸಿಲ್ಲ, ಮಗ ಅಂಬೋದು ಆಸೆ ಇದ್ದೇ ಇರುತ್ತೆ. ಮಗನ ಮಾತಾಡ್ಸೋಣ, ತಿರಾನ ಬಿಡಪ್ಪ ಯಾತನ ತಗೊಂಬಾರೋ ಪಾತ್ರೆ ಸಾಮಾನುಗಳ ಅಂತ ಹೇಳಿ ಕೇಳೋಣ ಅಂತ ಹೋದೆ. ಅವ್ರು ಯಾರೂ ಇರಲಿಲ್ಲ, ಬಾಗಿಲು ಮುಂದಕ್ಕೆ ಬಿಟ್ಟಿತ್ತು, ಒಳಗೆ ಇದ್ದಾನೆ ಅಂತ ಹೋದೆ. ಯಾತ ತಗೊಂಬಂದವ್ರೆ ಏನು, ಯಾತಿಲ್ಲ ಏನು, ಯಾತ್ ಕೊಡ್ಬೋದು, ನಾನು ಯಾತನ ನನ್ನ ಕೈಲಾದೊಟ್ಟು ಕೊಡ್ಬೋದು ಅಲ್ಲೇ ಅಂತ ಹೇಳಿ ಹೋಗಿ ನೋಡಿದೆ ಅಷ್ಟೇನು. ಹೋಗಿ ನೋಡ್ದೆ ಇಟ್ಕೇನು ಕಳ್ತನ ಮಾಡೋಕ್ಕೆ ಬಂದಿದ್ಲು, ನನ್ನ ಮಿಕ್ಸಿ ಕುಕ್ಕರ್ ಹೊತ್ಕೊಂಡು ಹೋದ್ಲು ಅಂತ ಹಿಂಗೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ಬಿಟ್ರೆ ಇವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ನಾ ಕಳ್ತನ ಮಾಡೋಕ್ಕಂತೂ ಹೋಗಿಲ್ಲ. ನಾನು ಯಾಕೆ ಕಳ್ತನ ಮಾಡೋಕ್ಕೆ ಹೋಗೋಣ? ಸುಮ್ಮನೆ ಹಿಂಗೆಲ್ಲ ಬಗ್ ನೋಡ್ತಿದ್ದೆ. ಮಕ್ಳಂಬದು ಅವ್ರಿಗೆ ಆಸೆ ಇರಲ್ವ ಹೆಂಗೆ ಗೌಡ್ರೆ? ಸುಮ್ಮನೆ ಹಿಂಗೆ ಮಾತಾಡಿದ್ರೆ ಎಷ್ಟೋ ಸದ್ವ ಸಿಕ್ಕಿದ್ದಾರೆ ಅವರು ಅಂತ ಹೇಳಿ ಹಿಂಗೆ ಮಾತಾಡಿ
ಒಟ್ಟು ನಮ್ಮ ಕಡೆಗೆ ಸಪೋರ್ಟ್ ಐತೆ, ಲಕ್ಷ್ಮಿ ಸಪೋರ್ಟ್ ಮಾಡ್ತಾಳೆ, ಅವಳು ಸಪೋರ್ಟ್ ಮಾಡ್ತಾಳೆ, ಇವಳು ಸಪೋರ್ಟ್ ಮಾಡ್ತಾಳೆ ಅಂತ ನೆಟ್ಟು ಮಾತಾಡೇ ಅಲ್ಕ. ಹೊಲ್ಸು ಸರಿಯಾಗಿ ಮಾತಾಡು. ಹೊಲ್ಸು ಸರಿಯಾಗಿ ಮಾತಾಡೋದು ಕಲಿ ನೀನು. ನನ್ನ ಹತ್ರ ಏನೋ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಲಕ್ಷ್ಮಿ ಅಂತ ಕೇಳೋದು ಈ ರೀತಿ ನೀನು. ಓಹೋ, ನಾನು ಎದ್ರೇಟ್ ಕೊಡ್ತೀನಿ. ನಾನು ಕೊಟ್ಟು ಬಂದ್ರೆ ಏನಿಲ್ಲ. ಓಹೋ, ಸರಿಯಾಗಿ ಮಾತಾಡೋದು ಕಲ್ಕಳಿ. ಏನು ಕಳ್ತನ ಮಾಡೋಕೆ ಹೋಗಿಲ್ಲ. ಯಾವ್ದೇ ತಾಂಡವ್ರೆ ಏನು ಅದು ನಾನು ಈಗಳಮ್ಮ ಈಗ ಅವರು ಬ್ಯಾರೆ ಹೋಗ್ಯವ್ರೆ, ಸುಮ್ಮನೆ ಅವ್ರದವ್ರಿಗೆ ಕೊಟ್ಬಿಡೋಣ ನಾನು ಇದ್ದಂಕ್ಲೇನೇನೆ ಅಂತ ಹೇಳಿ ಹೇಳ್ದೆ. ಅದಕ್ಕೆ ತಡೆ ಅವ್ರನ್ನ ಕರೆದು ಬರ್ತೀನಿ. ಅವಳೇನೆ ಅವಳಿಗೆ ಹೇಳಲಿಲ್ಲ ಅಂದ್ರೆ ನನ್ನ ಮಗ ಹೇಳ್ತೀನಿ, ನನ್ನ ಮಗನ ಮಕ್ಕ ನೋಡ್ಕೊಂಡು ಕೊಡೋಣ, ಅವಳದೇನು ನಮಗೇನು ಲೆಕ್ಕಿಲ್ಲ, ಅವನ ಮಕ್ಕ ನೋಡ್ಕೊಂಡು ಕೊಡೋಣ ಅಂತ ಹೇಳಿ ನಾನು ಹೇಳ್ದೆ. ಅದಕ್ಕೆ ಕರೆದು ಬರ್ತೀನಿ ತಡೆ, ಅವ್ನಿಗೆ ಹೇಳ್ಬತ್ತೀನಿ ಅಂತ ಹೋದ್ಲು. ಅದಕ್ಕೆ ಆತ ತಗೊಂಬಂದವ್ರಿ. ಬಿಡು ಇವ್ರಿಗೆ ಯಾವ ಥರನ ಕೊಡೋಣ ಇಲ್ವಾ, ಅಲ್ಲ ಏನೇನು ತಗೊಂಬಂದವ್ರು ಯಾತೈತಿಲ್ಲ ನೋಡೋಣ, ಇಲ್ಲದ್ದು ಕೊಡೋಕ್ಕಾಗುತ್ತೆ ಇರೋದನ್ನ ಯಾಕೆ ಅಂತ ನೋಡೋಣ ಅಂತ ನೋಡಿದ್ಲು. ನೋಡೋಕೆ ಹೋಗ್ಯವಳೆ. ಯಾತೈತಿಲ್ಲ ಯಾತೈತಿ ಕೊಡ್ಬೋದು, ತಂದವ್ರೆ ಅಂತಾರೆ ಕೊಡೋಣ ಬೇಡವೋ ಅಂತ ನೋಡೋಕೆ ಹೋಗ್ಯವಳೆ. ಹತ್ರ ಸಾಮಾನುಗಳಲ್ಲಿ ಮನೆಲ್ಲ ಎಮ್ಮೆ ಮಾರಿರೋ ದುಡ್ಡನ್ನ ತಗೊಂಬಂದವ್ರಿ. ಅದಕ್ಕೆ ಎಮ್ಮೆ ಮಾರಿರೋ ದುಡ್ಡನ್ನ ತಗೊಂಬಂದಾಗ ಬಿಡತ್ತ ಅಂತೇಳಿ ಕೊಡೋಣ ಅಂತ ಅಂದ್ಕೊಂಡಿರೋದು. ನಾವು ಭಾಗ ಕೊಡೋಣ ಅಂತ ಅವ್ನಿಗೆ ಹೇಳೋಣ ಅಂತ ಹೋಗಿದ್ದು ಅಷ್ಟೇ. ನಾವೇನೇನು ಕಳ್ತನ ಮಾಡೋಕೆ ಹೋಗಿಲ್ಲ. ನಮ್ಮ ಮನೆಗೆ ಮಸ್ತಾಗದ ಬರ್ರಿ ಗೌಡ್ರಿ, ನೋಡ್ರಿ ಅವರ ಮಿಕ್ಸಿ ಕುಕ್ಕರು ಅವನ್ನೆಲ್ಲ ನಾವೇ ಯಾಕೆ ಹೊತ್ಕೊಬರಕ್ಕೆ ಹೋಗೋಣ. ನಮ್ಮ ಮನೆಗೆ ಮಸ್ತಾಗದ, ಬೇಕಾದ್ರೆ ಅವ್ರಿಗೆ ಕೊಡ್ತೀವಿ, ಅವರೇ ತಗೊಂಡೋಗ್ಲಿ ಹೇಳು. ನಾನು ಅದನ್ನೇ ಹೇಳಿದ್ದು ಕೊಡ್ರಿ ಮಸ್ತಾಗಿದ್ದಾವೆ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೀನಿ. ಇನ್ನು ನಮ್ಮ ಅತ್ತೆ ನಮ್ಮ ಅವನಿಗೆ ನಮ್ಮ ಮನೆಗಳು ಓದ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳ್ತಾರಲ್ಲ ಇವರು. ಅಲ್ಲ ಇದು ಯಾವ ದೊಡ್ಡ ಆಸ್ತಿ ಅಂತೇಳಿ ನೀವು ಬಂದಿದ್ದೀರಿ ನ್ಯಾಯ ಹೇಳೋಕ್ಕೆ. ಸುಮ್ಮನೆ ಈ ಸಿಲ್ಲಿ ಕ್ವಶನ್ಗಳಿಗೆಲ್ಲನು ಇವೆಲ್ಲ ಸಿಲ್ಲಿ. ಇಂಥ ಸಿಲ್ಲಿಗಳಿಗೆಲ್ಲ ನೀವು ನ್ಯಾಯ ಹೇಳಕ್ಕೆ ಬಂದರೆ ನೀವು ತುಂಬ ಚೀಪಾಗಿ ಬಿಡ್ತೀರಾ ಗೌಡ್ರೆ. ಇಂಥವಕ್ಕೆಲ್ಲ ನ್ಯಾಯ ಹೇಳಕ್ಕೆ ಬಂದರೆ ಇಲ್ಲೋಡಮ್ಮ, ಯಾವುದೇ ಆಗಲಿ ನ್ಯಾಯನೇ. ಅವರು ನಮಗೆ ನ್ಯಾಯ ಕೊಡಿಸ್ರಿ. ನೋಡ್ರಿ ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಂದು ನಾವು ಕೂಲಿ ಮಾಡ್ಕೊಂಡು ತಿಂಬೋರು, ನಾವೆಲ್ಲಾದರೂ ಕೂಲಿ ಹೋಗ್ತೀವಿ, ಬಂದು ನಾಳೆ ದಿನ ಎಲ್ಲ ನಮ್ಮ ಮನೆಗಿರೋದೆಲ್ಲ ಹೊತ್ಕೊಂಡು ಹೋದ್ರೆ ಯಾರು ಹೊಣೆ? ನೋಡಿ ಹಿಂಗೆ ದುಡ್ಡು ಹುಡ್ಕಕ್ಕೆ ಬರ್ತಾರೆ, ದುಡ್ಡು ಕೊಡಬೇಕಂತೆ, ಅದನ್ನ ಆಗ್ಲೆಲ್ಲ ಅಂತಿರ್ತಾರೆ, ನಾವಿಲ್ಲಾಂದ್ರೆ ಸುಮ್ಕಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಅವೇನು ಮಿಕ್ಸಿ ಕುಕ್ಕರು ತಗೊಂಡಿರೋವು ನಮಗೆ ಕೊಡಿಸ್ರಿ, ಅವರೇ ತಗೊಂಡಿರೋದು, ನಮ್ಗೆ ಅವು ಬೇಕು, ನಾವು ದುಡ್ಡು ಕೊಟ್ಟು ತಗೊಂಡಿರೋವು, ನಮಗೆ ಬೇಕೇ ಬೇಕು, ಅವರೇ ತಗೊಂಡಿರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ನಾವು ತಗೊಂಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಯಾರು ಮಾತು ನಂಬಬೇಕು, ಯಾರು ಮಾತು ಬಿಡಬೇಕು? ಸಿಲ್ಲಿ ಕ್ವಶನ್ಗಳಂತ ನೀನು ಹೇಳ್ಬಿಡಮ್ಮ. ಯಾವುದೇ ಆಗಲಿ ಏನಾದರೂ ಒಂದು ಸಮಸ್ಯೆಗಳಾಗೈತೆ ಅಂತಂದರೆ ದೊಡ್ಡ ವಿಷಯನೇ ಆಗಲಿ ಸಣ್ಣ ವಿಷಯನೇ ಆಗಿ ಬಗೆಹರಿಸೋದು ಊರಲ್ಲಿದ್ಮೇಲೆ, ನಾನು ಈ ಊರಿನ ಗೌಡ್ರಾಗಿದ್ದೀನಿ ಅಂದಮೇಲೆ ಬಗೆಹರಿಸೋದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಬಂದು ಈ ರೀತಿ ನಾನು ನಿಮ್ಗೆ ನ್ಯಾಯ ಕೊಡಿಸಿ ಈ ರೀತಿ ಸಮಸ್ಯೆ ಆಗೈತೆ ಅಂತ ಬಂದು ಯಾರಾದರೂ ಕೇಳ್ಕೊಂಡವ್ರಂದರೆ ಅದನ್ನ ನಾನು ಪರಿಹಾರ ಕೊಡಿಸೋದು, ಪರಿಹಾರ ಮಾಡೋದು, ಅದನ್ನು ಬಗೆಹರಿಸೋದು ನನ್ನ ಜವಾಬ್ದಾರಿ ಅದು ಈ ಊರಲ್ಲಿ. ಸಿಲ್ಲಿ ಕ್ವಶನ್ಗಳಿಗೆಲ್ಲ ನೀವು ಬಂದಿದ್ರಂತ ನೀನು ಮಾತಾಡಬೇಡ, ಆ ಥರ ದೊಡ್ಡ ಮಾತಾಡಬೇಡ ನೀನು. ನೋಡ್ರಿ ಹೆಂಗೆ ಮಾತಾಡ್ತಾಳೆ. ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ. ಸಿಲ್ಲಿ ಕ್ವಶನ್ ಅಂತಂದ್ರೆ ಹಂಗಾರೆ ಸಿಲ್ಲಿ ಕ್ವಶನ್ಗಳಿಗೆಲ್ಲ ಬರ್ತಾರೆ. ನೋಡೋಳು ಮಾತಾಡೋ ಮಾತುಗಳು ಅವೆಲ್ಲ ಮಾತಾಡೋ ಹುಟ್ಟೆ ಹೆಂಗೆ ಮಾತಾಡ್ತಾಳೆ ನೋಡಿ, ಬಾಯಿಗೆ ಬಂದಂಗೆ. ಅಲ್ಲ ಮಾತಾಡೋಂಥ ಮಾತುಗಳು ಅವೆಲ್ಲನೂ ಇವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ಅಮ್ಮ ಒಳಗೆ ಬಂದು ಏನೇನು ಮಾಡಿದ್ಲು ಅಂತ ನಾವೆಲ್ಲ ತೋರಿಸ್ತೀವಿ. ನೀನೆಲ್ಲ ತೆಗ್ದು ನೋಡಿದ್ರಾ? ಎಲ್ಲ ಹುಡ್ಕಾಡ್ತಿದ್ರಾ ದುಡ್ಡೆಲ್ಲನ? ಎಲ್ಲ ಮನೆಯಾಗೆಲ್ಲ ದುಡ್ಡು ಕೆದ್ರಿ ಎಲ್ಲೈತೆ ಎಲ್ಲ ಬಿಚ್ಚಿ ನೋಡ್ತಿರೋದು, ಎಲ್ಲ ನೋಡ್ತಿರೋದು. ತಲೆಮಟೆ ಕಿಕ್ಕಯ್ಯಮ್ಮ ತಲೆಮಟೆ ಕಿಕ್ಕಿ ಅಂತಾಳೆ ಅಂತ ತಲೆಮಟೆ ಎಲ್ಲ ಅದಕ್ಕೆ ಬಂದವಳು. ತಲೆಮಟೆ ಕಿಕ್ಕಣರೇನೋ ದುಡ್ಡ ಅಂತ ಹೇಳಿ ಅಲ್ಲೆಲ್ಲ ನೋಡಿ ಎಲ್ಲ ತಗೋ ನೋಡಿ ಬಂದವಳೆ. ಎಲ್ಲ ಐತಿ ಏನೋ ತೋರ್ಸಮ್ಮ ಅದನ್ನು. ಎಲ್ಲ ವಿಡಿಯೋ ಎಲ್ಲ ತೋರಿಸಿ ಹೇಳ್ತೀನಿ. ಆ ವಿಡಿಯೋ ಎಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪಂಚಾಯತಿಗೆ ಹಾಕಿದ್ದೀವಿ ಬುಕ್ಸನ್ನ ಚೆನ್ನಾಗಿ ಮರ್ಯಾದೆ ತೆಗ್ಯಾನ ಅಂತ. ಊರಾಗ ಯಾರನ್ನ ದೊಡ್ಡವ್ರು ಹೋಗ್ಬಿಡ್ತಾರೆ ಅಂತೇಳಿ ಅದಕ್ಕೇನೆ ಸರಿಯಾಗಿ ಹೋಗ್ಳಿಸ್ತಾ ಇದ್ದೀವಿ. ಏನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡವ್ರೆ. ಇವಾಗ ಏನಾನ ಮಾಡಿ ಗೌಡ್ರಿಗೆ ಹೇಳಿ ಇವಾಗ ಭಾಗ ಕೊಡಿಸ್ತೀನಿ ಇವ್ರಿಗೆ ನೋಡ್ರಿ. ಅಲ್ಲ ನೋಡು, ಭಾಗ ಕೊಡಲಿಲ್ವಲ್ಲ, ಇವಾಗ ಹೆಂಗೆ ಏನು ಎತ್ತ ಅಂತೇಳಿ ಇವಾಗ ಹೇಳ್ತೀನಿ. ಇವ್ರು ಮಾಡಿರೋ ತಪ್ಪಿಗೆ ಇವರೇ ಕೊಡ್ಬೇಕು ಇವಾಗೆಲ್ಲನ ಅಂತೇಳಿ ನಾವು ಎಲ್ಲಿ ಬಜಿಕರ ಅಂತಂದು ಕತಾಕಬಿಡಲ್ಲ ಅಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.